ಮಣಿಕಂಠ ಕಳಸ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೆಂಗಳೂರು ವತಿಯಿಂದ ಏನು ನಿನ್ನೆ ದಿನ ಇಲ್ಲಿ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಒಳಗಡೆ ಸ್ಪಾರ್ಕ್ ಅನ್ನುವ ಒಂದು ವಿದ್ಯಾರ್ಥಿ ಸಂಘಟನೆ ಅನ್ನುವ ಹೆಸರಿನಲ್ಲಿ ಒಂದು ಕಾಶ್ಮೀರದ ಒಂದು ಭಾರತದ ಭೂಭಾಗ ಅಲ್ಲ ಅದು, ಅಲ್ಲಿ ಭಾರತದ ಜನತೆಗಳು ಹೋಗಿ ಒಂದು ದೌರ್ಜನ್ಯ ಎಸಗ್ತಾ ಇದ್ದಾರೆ ಮತ್ತು ನಮ್ಮ ಸೈನಿಕರು ಅತ್ಯಾಚಾರಿಗಳು ಅಂತ ಹೇಳಿ ಕರೆದು ಅವರನ್ನು 35 ವರ್ಷದ ಹಿಂದೆ ಒಂದು ಜಿಲ್ಲೆಯ ಎಲ್ಲ ಹೆಣ್ಣು ಮಕ್ಕಳನ್ನು ಅವರು ಅತ್ಯಾಚಾರ ಮಾಡಿದರು ಅಂತ ಹೇಳಿ ಅದರ ಬಗ್ಗೆ ಒಂದಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಒಳಗಡೆ. ಅದನ್ನು ವಿರೋಧಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಯೂನಿವರ್ಸಿಟಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದರು ಮತ್ತು ಯೂನಿವರ್ಸಿಟಿಯ ಒಳಭಾಗದಲ್ಲಿ ಹೋಗಿ ಆ ಏನು ಕಾರ್ಯಕ್ರಮ ನಡೆಯುವ ಸ್ಥಳ ಇತ್ತು ಅಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳನ್ನು ಮುಂದಿಟ್ಟುಕೊಂಡು ಅಲ್ಲಿಯ ಒಂದಷ್ಟು ಎಡಪಂಥೀಯ ವಿಚಾರಧಾರೆಯವರು ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ನಮ್ಮ ಕಾರ್ಯಕರ್ತರು ಅಸ್ವಸ್ಥ ಆಗೋ ರೀತಿಯಾಗಿ ಮಾಡಿದರು. ಆ ಸಂದರ್ಭದಲ್ಲಿ ಪೊಲೀಸ್ ಕೂಡ ಬಂದಂಥ ಸಂದರ್ಭದಲ್ಲಿ ಪ್ರಿವೆಂಟಿವ್ ಅರೆಸ್ಟ್ ಆಗಿ ನಮ್ಮನ್ನೇ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದರು. ನಂತರದಲ್ಲಿ FIR ಮಾಡಿ ಈಗ ಸುಮಾರು ಮಧ್ಯರಾತ್ರಿ 3:40 ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ 21 ಕಾರ್ಯಕರ್ತರು ಇದ್ವಿ, ನಾವು ಅವರನ್ನು ಬಿಡುಗಡೆ ಮಾಡುವಂಥದ್ದನ್ನು ಮಾಡಿದ್ದಾರೆ. ಅಲ್ಲ, ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಆಯಿತು ಸರ್? ನಿಮ್ಮ ಮೇಲೆ ಒಂದು ಹಲ್ಲೆ ಮಾಡಿದ್ರು ಅಂತ ಹೇಳ್ತಾರೆ, ಯಾರು ಹಲ್ಲೆ ಮಾಡಿದಂಥವ್ರು? ಒಂದು ಸರ್, ನಾವು ಪ್ರತಿಭಟನೆಯನ್ನು ಸಾಮಾನ್ಯವಾಗಿ ಮಾಡಬೇಕಾದ್ರೆ ಯೂನಿವರ್ಸಿಟಿಯ ತಪ್ಪಿರೋದ್ರಿಂದ ನಾವು ಯೂನಿವರ್ಸಿಟಿಯ ಬೋರ್ಡಿಗೆ ಕಪ್ಪು ಮಸಿಯನ್ನು ಬೆಳೆಯೋದಂಥದ್ದನ್ನು ಮಾಡಿದ್ವಿ. ಅದಾದ ನಂತರ ಒಳಗೆ ಹೋದ ನಂತರ ಅಲ್ಲಿದ್ದಂಥ ಒಂದಷ್ಟು ವಾಚ್ಮ್ಯಾನ್ಗಳನ್ನು ಬಳಸ್ಕೊಂಡು ವಾಚ್ಮ್ಯಾನ್ಗಳ ಹತ್ರ ನಮ್ಮ ಮೇಲೆ ಹಲ್ಲೆ ಮಾಡೋ ರೀತಿ, ನಮ್ಮನ್ನು ತಳ್ಳಾಡೋ ರೀತಿಯಾಗಿ ಬಂದರು. ಮತ್ತು ಅಲ್ಲಿರುವ ಸ್ಟಾಫ್ಗಳು ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಹೇಳಿ ನೀವುಗಳು ಹೋಗಿ ನೀವು ಅವರಿಗೆ ಹೊಡೀರಿ ನೀವು ಅಂತ ಹೇಳಿ ಕಳಿಸೋ ಅಂಥದ್ದನ್ನು ಮಾಡಿದ್ದಾರೆ. ನಾವು ಭಾರತದ ಧ್ವಜವನ್ನು ಹಿಡ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಆ ಅಶ್ಲೀಲ ಸನ್ನೆಯನ್ನು ತೋರಿಸುವಂಥ ಕೆಲಸವನ್ನು ಅಲ್ಲಿಯ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಹಾಗೆಯೇ ನಮ್ಮನ್ನು ಪೊಲೀಸರು ಕರ್ಕೊಂಬರುವಂಥ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳಿಂದ ಚಪ್ಪಲನ್ನು ಎಸೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಂತರದಲ್ಲೂ ಕೂಡ ಅಲ್ಲಿ ದೇಶ ವಿರೋಧಿ ಘೋಷಣೆಗಳನ್ನು ಕ್ಯಾಂಪಸ್ನಲ್ಲಿ ಹಾಕುವಂಥದ್ದನ್ನು ಮಾಡಿದ್ದಾರೆ. ಇದುವರೆಗೂ ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ವಿದ್ಯಾರ್ಥಿ ಪರಿಷತ್ತವ್ರು ನಾವು ಆಗ್ರಹಿಸ್ತೀವಿ, ದೇಶ ವಿರೋಧಿ ಚಟುವಟಿಕೆಯಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೋ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ದೂರು ಕೊಟ್ಟಿದ್ರು ನೀವು ಸತ್ಯಾಪುರ? ನಮ್ದೀಗ ಇಲ್ಲ, ನಾವು ಕಂಪ್ಲೇಂಟ್ ಕೊಡೋದಕ್ಕೆ ನಾವು ಅಷ್ಟು ಜನ ಅರೆಸ್ಟ್ ಆಗಿ ಸ್ಟೇಷನಲ್ಲೇ ಇದ್ದ ಕಾರಣ ನಮಗೆ ಇನ್ನೂ ದೂರು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ನಾಳೆ ಬೆಳಿಗ್ಗೆ ನಾವು ಆ ದೂರು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಪ್ರತಿಭಟನೆ ಮಾಡ್ತೀರಾ ಅಥವಾ ಏನಾದರೂ ಇದರ ಬಗ್ಗೆ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿ ಪರಿಷತ್ ನಿಲುವನ್ನು ತಗೊಳ್ತಾ ಇದೆ. ನಾಳೆ ನಮ್ಮ ಹಿರಿಯರ ಜೊತೆಗೆ ಒಂದಷ್ಟು ಮೀಟಿಂಗನ್ನು ಮಾಡಿಕೊಂಡು ನಾವು ಅದನ್ನು ನಿರ್ಧಾರ ಮಾಡ್ತೀವಿ. ಮಣಿಕಂಠ ಕಳಸ.